ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 44. ಸ್ಪಂದನ ಖುಷಿ ಪಡೆಯುವ ವಿಷಯಕ್ಕೆ ಯಾಕೆ ಮೌನವಾಗಿದ್ದೀಯ? ಹಾಗೇನಾದರೂ ಇದ್ದರೆ ಹೇಳಿಕೋ ಎಂದನು. ಅವನ ಮಾತಿಗೆ ತಲೆ ತಗ್ಗಿಸಿದವಳು, ಅದು ನಮಗೆ ಇಬ್ಬರೇ ಮಕ್ಕಳು ಸಾಕಾಗಿತ್ತು. ನಾವು ಇದರ ಬಗ್ಗೆ ಮೊದಲೇ ಯೋಚಿಸಬೇಕಿತ್ತು. ಇವಾಗ ಕಾಲ ಮಿಂಚಿ ಹೋಗಿದೆ. ನಾನು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನಳಾದೆ ಎಂದು ಗೊತ್ತಿಲ್ಲ ಎಂದಳು. ಸ್ಪಂದನ, ಈಗೇಕೆ ಮಾತಾಡುತ್ತಿದ್ದೀಯ? ಇದು ನಮ್ಮಿಬ್ಬರ ಪ್ರೀತಿಯ ಪ್ರತೀಕ. ನನಗೆ ಎಷ್ಟು ಖುಷಿಯಾಗುತ್ತಿದೆ. ಆದರೆ ನಿನಗೆ ಈಗೇಕೆ ಅನಿಸುತ್ತಿದೆ ಎಂದು ನನಗೆ ಗೊತ್ತಿಲ್ಲ ಎಂದು ಅವಳ ಒಡಲ ಮೇಲೆ ಕೈಯಿಟ್ಟು ಹೇಳಿದನು. ನನ್ನ ಮನದ ಭಯ ನಿಮಗೆ ಅರ್ಥ ಆಗ್ತಿಲ್ಲ. ಧನು ಮತ್ತು ಮೊಗ್ಗು ನಮ್ಮಿಬ್ಬರ ಮಕ್ಕಳು ಎಂದು ತಿಳಿದಿದ್ದೇವೆ. ಆದರೆ ನಮಗೆ ಇನ್ನೊಂದು ಮಗು. ಆದರೆ ಧನು ಮೇಲಿನ ನಿಮ್ಮ ಪ್ರೀತಿ ಎನ್ನುತ್ತಿದ್ದ ಹಾಗೆ ಸ್ಪಂದನಾ ಎಂದು ಅಕ್ಷರಶಃ ಕೂಗಿ ನಿಂತವನು. ಹಾಗಾದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ನೀನು ನನ್ನ ಪ್ರೀತಿಯನ್ನು ಇಷ್ಟು ಕೆಳಮಟ್ಟದಲ್ಲಿ ಯೋಚಿಸುತ್ತೀಯ ಎಂದು ನಾನು ತಿಳಿದಿರಲಿಲ್ಲ. ನನ್ನ ಮನಸ್ಸನ್ನು ನೀನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವಲ್ಲ ಎಂದು ತುಂಬ ಬೇಜಾರಾಗುತ್ತಿದೆ ಎಂದನು ಕೋಪದಲ್ಲಿ ನುಡಿದನು. ಮಿಥುನ್, ನಾನು ಆಗ ಆ ರೀತಿ ಹೇಳಿದ್ದಲ್ಲ ಎಂದು ಹೇಳುವಷ್ಟರಲ್ಲಿ ಸ್ಟಾಪ್ ಇಟ್ ಸ್ಪಂದನ ಎಂದು ಅದೇ ಕೋಪದಲ್ಲಿ ಹೊರಗೋದನು. ಕ್ಷಮಿಸಿ ಮಿಥುನ್, ನನ್ನ ಭಯ ಅದಲ್ಲ. ನಿಮ್ಮ ಪ್ರೀತಿ ಮೇಲೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ಅಳಲು ಶುರು ಮಾಡಿದಳು. ಹೊರಗೆ ಬಂದ ಮಿಥುನ್ ಸ್ಪಂದನ ಪರಿಸ್ಥಿತಿಯನ್ನು ನೆನೆದವನು ಹಣೆ ನೀವಿಕೊಂಡು ಮರಳಿ ಮತ್ತೆ ಕೋಣೆಗೆ ಬಂದರೆ ಸ್ಪಂದನ ಆಗಲೇ ತನ್ನ ದುಃಖವನ್ನು ಹೊರ ಹಾಕುತ್ತಿದ್ದಳು. ಸಾರಿ ಸ್ಪಂದನ, ಕೋಪದಲ್ಲಿ ಏನೇನೋ ಮಾತಾಡಿದೆ. ಈ ಸ್ಥಿತಿಯಲ್ಲಿ ನೀನು ಖುಷಿಯಾಗಿರಬೇಕು, ಹೀಗೆ ಕಣ್ಣೀರಾಕಬಾರದು ಎಂದು ಅವಳ ಕಣ್ಣೀರು ಒರೆಸಿದವನು. ನನಗೆ ಯಾವತ್ತಿದ್ದರೂ ಧನುನೇ ಮೊದಲ ಮಗ, ನಂತರ ಇವರು. ಧನು ಮೇಲಿರುವ ನನ್ನ ಪ್ರೀತಿಯನ್ನು ಯಾರೇ ಬಂದರೂ ಕಡಿಮೆ ಮಾಡಲಾಗುವುದಿಲ್ಲ. ಮೊದಲು ನೀನು ಇಂತಹ ಪೆದ್ದಾಗಿ ಯೋಚನೆ ಮಾಡುವುದರಿಂದ ಹೊರಗೆ ಬಾ ಎಂದು ಹೇಳಿದನು. ಆದರೂ ಅವಳ ಕಣ್ಣೀರು ಮಾತ್ರ ನಿಂತಿರಲಿಲ್ಲ. ಮಕ್ಕಳ ನಡುವೆ ಭಿನ್ನಾಭಿಪ್ರಾಯವಾದರೆ ಎಂಬುದು ನನ್ನ ಇನ್ನೊಂದು ಭಯ ಎಂದಳು ಅಳುತ್ತಲೇ. ಸ್ಪಂದನ, ಮೊದಲು ಈ ಭಯವನ್ನು ಬಿಡು. ಹಾಗೇನೂ ಆಗುವುದಿಲ್ಲ, ನೀನು ರೆಸ್ಟ್ ಮಾಡು ಎಂದು ಹೊರಡುತ್ತಿದ್ದವನು ಮತ್ತೆ ತಡೆದಳು. ಒಂದು ನಿಮಿಷ, ನಿಮ್ಮ ಮೇಲೆ ನನಗೆ ನಂಬಿಕೆ ಕಳೆದುಕೊಂಡು ದಿನ ಈ ದೇಹದಲ್ಲಿ ಉಸಿರು ಇರುವುದಿಲ್ಲ ಎಂದ ತಕ್ಷಣ ಅವಳ ಬಾಯಿ ಮೇಲೆ ಕೈಯಿಟ್ಟವನು, ಹಾಗೆಲ್ಲ ಮಾತನಾಡಬೇಡ ಸ್ಪಂದನ, ನನಗೆ ನೋವಾಗುತ್ತದೆ. ಮತ್ತೊಮ್ಮೆ ಸಾರಿ, ಇನ್ಯಾವತ್ತೂ ಹಾಗೆಲ್ಲ ಮಾತನಾಡುವುದಿಲ್ಲ. ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಮೇಲೆ ತುಂಬ ನಂಬಿಕೆ ಮತ್ತು ಗೌರವವಿದೆ, ಅದು ನನಗೂ ಗೊತ್ತು. ನಿನ್ನ ತಲೆಯಲ್ಲಿರುವ ಕೆಟ್ಟ ಯೋಚನೆಗಳನ್ನು ತೆಗೆದು ಹಾಕಿ ನೆಮ್ಮದಿಯಾಗಿರು ಎಂದು ಹೇಳಿದನು. ನಾನೇ ನಿಮ್ಮ ಬಗ್ಗೆ ತಪ್ಪು ತಿಳಿದೆ, ಹಾಗೆ ಮಾತನಾಡಿದೆ. ನೀವೇ ನನ್ನನ್ನು ಕ್ಷಮಿಸಬೇಕು ಎಂದಳು ಮುಖ ಊದಿಸಿ. ಆ ವಿಷಯ ಬಿಡು. ಇವಾಗ ನಮ್ಮ ಪಾಪುಗೆ ಏನು ಹೆಸರು ಇಡುವುದು ಎಂದು ಯೋಚಿಸು ಎಂದನು ನಗುತ್ತಾ. ಕೂಸು ಹುಟ್ಟುವುದಕ್ಕೂ ಮುಂಚೆ ಗುಲಾಬಿ ಹೊಲಿಸಿದರಂತೆ, ಹಾಗಾಯಿತು ನಿಮ್ಮ ಕತೆ ಎಂದು ನಕ್ಕಳು ಸ್ಪಂದನ. ಹೆಣ್ಣು ಮಗುವಿನ ಒಂದು ಹೆಸರು, ಗಂಡು ಮಗುವಿನ ಒಂದು ಹೆಸರು ಇವಾಗಲೇ ಆರಿಸಿ ಇಡಬೇಕು. ಇವಾಗ ಎಲ್ಲ ಹಾಗೆ ತಾನೇ ಮಾಡುವುದು ಎಂದು ಹೇಳಿದರೆ ಮಿಥುನನ ಮಾತಿಗೆ ಜೋರಾಗಿ ನಕ್ಕವಳು ಕೊನೆಗೂ ಅವಳ ಮುಖದಲ್ಲಿ ನಗು ಅರಳಿಸಲು ಸಫಲನಾಗಿದ್ದನು. ಮಮ್ಮಿ, ನಮ್ಮ ಮನೆಗೆ ಹೊಸ ಪಾಪು ಬರುತ್ತಂತೆ, ಹೌದಾ? ಅಜ್ಜಿ ಹೇಳಿದ್ರು ಎಂದನು ಧನುಷ್. ಮಮ್ಮಿ, ಪಾಪು ಅಂದರೆ ಹೇಗಿರುತ್ತೆ? ನಂತರ ಇರುತ್ತಾ? ಯಾವಾಗ ಬರುತ್ತೆ ಎಂದಳು ಆರಾಧ್ಯ. ಮಕ್ಕಳ ಮಾತಿಗೆ ನಕ್ಕವಳು, ಪಾಪು ಬರಬೇಕು ಅಂದರೆ ಇನ್ನು 7 ತಿಂಗಳು ಕಾಯಬೇಕು ಮೊಗ್ಗು. ಪಾಪು ನಿನಗಿಂತಲೂ ಚಿಕ್ಕದಾಗಿರುತ್ತದೆ ಎಂದಳು. ಇಬ್ಬರು ಮಕ್ಕಳು ಪಾಪು ಎಲ್ಲಿದೆ, ಹೇಗಿದೆ, ಯಾವಾಗ ಬರುತ್ತೆ ಎಂಬ ಮಕ್ಕಳ ಪ್ರಶ್ನೆಗೆ ಉತ್ತರಿಸಿ ಸುಸ್ತಾದಳು. ಆತ್ಮಾನಂದ ಸ್ವಾಮಿಗಳು ಮಿಥುನನಿಗೆ ಕರೆ ಮಾಡಿ ನಾಳೆ ಮನೆಗೆ ಬರುವುದಾಗಿ ತಿಳಿಸಿದರು. ಅದರ ಜೊತೆಗೆ ನಾಳೆ ಏನು ಬೇಕಾದರೂ ಆಗಬಹುದು ಎಂದು ಹೇಳಿದ ಮಾತು ಮಿಥುನನನ್ನು ಭಯಭೀತವನ್ನಾಗಿ ಮಾಡಿತು. ನಾನು ಸ್ಪಂದನ ಹೇಗಾದರೂ ಈ ಸಮಸ್ಯೆಯನ್ನು ಎದುರಿಸುತ್ತೇವೆ. ಆದರೆ ಅಮ್ಮ ಮಕ್ಕಳು ಇದನ್ನೆಲ್ಲ ನೋಡಿ ತುಂಬ ಭಯಪಡುತ್ತಾರೆ. ಏನು ಮಾಡುವುದು ಎಂದು ಯೋಚಿಸಿದವನಿಗೆ ತನ್ನ ತಾಯಿಯ ಬಳಿಗೆ ಬಂದನು. ಅಮ್ಮ,
2 ದಿನದ ಮಟ್ಟಿಗೆ ನೀನು ಮಕ್ಕಳನ್ನು ಕರೆದುಕೊಂಡು ಮಾವನ ಮನೆಗೆ ಹೋಗಿ ಬಾರಮ್ಮ ಎಂದನು ನಿಧಾನವಾಗಿ. ತನ್ನ ತಾಯಿ ಒಪ್ಪುವುದಿಲ್ಲ ಎನ್ನುವ ಯೋಚನೆ ಅವನನ್ನು ಕಾಡುತ್ತಿತ್ತು. ನಿಮ್ಮಿಬ್ಬರನ್ನು ಇಲ್ಲಿ ಕಷ್ಟದಲ್ಲಿ ಬಿಟ್ಟು ನಾನೆಲ್ಲಿಗೂ ಹೋಗುವುದಿಲ್ಲ. ಅದೇನಾಗುತ್ತದೆ ಎಂದು ನಾನು ನೋಡುತ್ತೇನೆ ಎಂದರು. ಅಮ್ಮ, ಮಕ್ಕಳು ಇದನ್ನೆಲ್ಲ ನೋಡಿದರೆ ತುಂಬ ಹೆದರುತ್ತಾರೆ. ಅದೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ. ನೀನು ಮಕ್ಕಳಿಗೋಸ್ಕರನಾದರೂ ಮಾವನ ಮನೆಗೆ ಹೊರಡಲೇಬೇಕು ಎಂದನು. ತನ್ನ ಮೊಮ್ಮಕ್ಕಳನ್ನು ನೆನೆದವರು ಮಕ್ಕಳಿಗೋಸ್ಕರ ಶಿವರಾಮ್ ಅವರ ಮನೆಗೆ ಹೊರಡಲನುವಾದರು. ಅಂದೇ ಸಾಯಂಕಾಲ ಸೀನನ ಜೊತೆ ಸುಗುಣ ಅವರು ಮಕ್ಕಳನ್ನು ಕರೆದುಕೊಂಡು ಶಿವರಾಮ್ ಅವರ ಮನೆಗೆ ಹೊರಟರು. ಕೋಣೆಯಲ್ಲಿ ಮಿಥುನ್ ಶಕೆಯಿಂದ ಫ್ಯಾನ್ ಕೆಳಗಡೆ ಕುಳಿತು ಕಚೇರಿಯ ಕಡತಗಳನ್ನು ಪರಿಶೀಲಿಸುತ್ತಿದ್ದನು. ಒಮ್ಮೆಲೆ ಫ್ಯಾನ್ ತಿರುಗುವುದನ್ನು ನಿಲ್ಲಿಸುತ್ತಿತ್ತು. ಕರೆಂಟ್ ಹೋಗಿರಬೇಕೆಂದು ತನ್ನ ಕೆಲಸ ಮುಂದುವರಿಸಿದನು. ಮತ್ತೆ ಕರೆಂಟ್ ಇರುವುದನ್ನು ಗಮನಿಸಿದವನು ಫ್ಯಾನ್ ಯಾಕೆ ತಿರುಗುತ್ತಿಲ್ಲ ಎಂದು ನೋಡಲು ಇನ್ನೇನು ಎದ್ದೇಳಬೇಕು. ಅಷ್ಟರಲ್ಲಿ ಮತ್ತೆ ಫ್ಯಾನ್ ತಿರುಗಲು ಆರಂಭಿಸಿತು. ಅದರ ಕಡೆಗೆ ಹೆಚ್ಚು ಗಮನ ಕೊಡದೆ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದನು. ಕೋಣೆಯ ಬಾಗಿಲಿಗೆ ಬಂದ ಸ್ಪಂದನ ಎಂದಿಗಿಂತಲೂ ಇಂದು ಹೆಚ್ಚು ಶಬ್ದ ಬರುತ್ತಿದ್ದ ಫ್ಯಾನನ್ನೇ ದಿಟ್ಟಿಸಿದ್ದವಳಿಗೆ ಏನೂ ಸರಿಯಿಲ್ಲ ಅನ್ನಿಸಲು ಶುರುವಾಯಿತು. ಮಿಥುನ್ ಮಾತ್ರ ಕತ್ತೆತ್ತದೆ ತನ್ನ ಕೆಲಸ ಮಾಡುತ್ತಿದ್ದನು. ಕೆಲಸ ಮಾಡುತ್ತಿದ್ದ ತನ್ನ ಗಂಡನನ್ನೊಮ್ಮೆ ನೋಡಿದವಳು ಮತ್ತೆ ಫ್ಯಾನ್ ಕಡೆ ನೋಡಿದಳು. ಅದು ಸಡಿಲವಾಗಿ ಇನ್ನೇನು ಮಿಥುನ್ ಮೇಲೆ ಬೀಳಬೇಕು ಎನ್ನುವಷ್ಟರಲ್ಲಿ ಮಿಥುನ್ ಎಂದು ಚೀರಿ ಓಡಿ ಹೋಗಿ ಅವನ ಕೈ ಹಿಡಿದು ಎಳೆದುಕೊಂಡಿದ್ದಳು. ಸ್ಪಂದನ ಎಳೆದ ರಭಸಕ್ಕೆ ಕೈಯಲ್ಲಿದ್ದ ಕಡತಗಳೆಲ್ಲ ನೆಲದ ಪಾಲಾಗಿದ್ದವು. ಮಿಥುನ್ ಕುರ್ಚಿಯಿಂದ ಎದ್ದ ತಕ್ಷಣ ಕುರ್ಚಿಯ ಮೇಲೆ ಫ್ಯಾನ್ ಬಿದ್ದಿತು. ಅದನ್ನು ನೋಡಿದ ಮಿಥುನ್ಗೆ ಜೀವ ನಡುಗಿತು. ಸ್ಪಂದನ ಕೋಣೆಗೆ ಬರುವುದು 2 ನಿಮಿಷ ತಡವಾಗಿದ್ದರೂ ಆ ಫ್ಯಾನ್ ಮಿಥುನ್ ತಲೆಯ ಮೇಲೆ ಬೀಳುತ್ತಿತ್ತು. ಸ್ಪಂದನ ಮಾಡಿದ್ದ ಪುಣ್ಯವೋ ಇಲ್ಲ ಮಿಥುನ್ ಮಾಡಿದ್ದ ಒಳ್ಳೆಯತನವೋ ಇಂದು ಮಿಥುನನನ್ನು ಕಾಪಾಡಿತು. ಮಿಥುನ್, ನಿಮಗೇನೂ ಆಗಿಲ್ಲ ಅಲ್ವಾ? ಇದೇನಾಯಿತು? ನಾನು ಬರುವುದು ಸ್ವಲ್ಪ ತಡವಾಗಿದ್ದರೂ ಆ ಫ್ಯಾನ್ ನಿಮ್ಮ ಮೇಲೆ ಬೀಳುತ್ತಿತ್ತು. ಎಂತಹ ದೊಡ್ಡ ಅನಾಹುತವಾಗುತ್ತಿತ್ತು ಎಂದು ನಡುಗುವ ಧ್ವನಿಯಲ್ಲಿಯೇ ಹೇಳಿದವಳು ಮಿಥುನನನ್ನು ತಬ್ಬಿದಳು. ಸ್ಪಂದನ, ಇವಾಗ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊ ಎಂದು ಇವನಲ್ಲಿ ಭಯವಿದ್ದರೂ ಸ್ಪಂದನಾಳಿಗೆ ಧೈರ್ಯ ಹೇಳುತ್ತಿದ್ದನು. ಇಲ್ಲ ಮಿಥುನ್, ಇದೆಲ್ಲ ಅವನದೇ ಕೆಲಸ. ನಾವು ಇಲ್ಲಿರುವುದೇ ಬೇಡ, ಬೇರೆ ಎಲ್ಲಾದರೂ ಹೋಗೋಣ ಎಂದಳು ಹೆದರಿ. ಅವನಿಗೋಸ್ಕರ ನಾವು ಹೆದರಿ ಓಡಿ ಹೋಗುವುದಾ? ಅವನು ನನ್ನ ಎದುರಿಗಿದ್ದರೆ ಆವಾಗ ನಾನು ಯಾರು ಎಂದು ತೋರಿಸುತ್ತಿದ್ದೆ. ಒಂದು ಪ್ರೇತವಾಗಿ ನಮಗೆ ಹೀಗೆ ಹಿಂಸೆ ಕೊಡುತ್ತಿದ್ದಾನಲ್ಲ, ಅವನೊಬ್ಬ ಹೇಡಿ. ಮಿಥುನನ ಕೋಪಕ್ಕೆ ಆಗಲೇ ಉರಿಯುತ್ತಿತ್ತು ಮುಖ. ಅವನ ಮೇಲಿದ್ದ ಕೋಪವನ್ನೆಲ್ಲ ಹಲ್ಲು ಕಡಿಯುತ್ತಾ ಒಮ್ಮೆಲೆ ಹೊರಹಾಕುತ್ತಿದ್ದನು. ಅವನು ಮನುಷ್ಯನಾಗಿದ್ದರೆ ಏನಾದರೂ ಮಾಡಬಹುದು, ಆದರೆ ಅವನನ್ನು ನಾವು ಏನೂ ಮಾಡಲಾಗುವುದಿಲ್ಲ. ನನಗೆ ತುಂಬ ಭಯವಾಗುತ್ತಿದೆ. ಮಿಥುನ್, ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಪ್ಲೀಸ್ ಎಂದು ಹೇಳುವಷ್ಟರಲ್ಲಿ ಧ್ವನಿ ಆರ್ದ್ರವಾಗಿತ್ತು. ಸ್ಪಂದನ, ನೀನು ಈ ಸಮಯದಲ್ಲಿ ಹೀಗೆಲ್ಲ ಅಳಬಾರದು. ಇದು ನಿನ್ನ ಹೊಟ್ಟೆಯಲ್ಲಿ ಇರುವ ಮಗುವಿಗೆ ಒತ್ತಡವಾಗುತ್ತದೆ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಅವಳ ತಲೆ ನೀವಿ ಹೇಳುತ್ತಾ ಮಂಚದ ಮೇಲೆ ಕುಳಿತು ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು. ತುಂಬ ಸಮಯದವರೆಗೆ ಬಿಕ್ಕಳಿಸುತ್ತಿದ್ದವಳು ಅದೆಷ್ಟೋ ಹೊತ್ತಿನ ನಂತರ ನಿದ್ರೆಗೆ ಜಾರಿದಳು. ಮಲಗಿದ್ದವಳನ್ನು ಹಾಗೆಯೇ ನೋಡುತ್ತಾ, ನಿನಗೇನಾಗಲು ನಾನು ಬಿಡುವುದಿಲ್ಲ ಸ್ಪಂದನ. ನೀನು ನನ್ನ ಜೀವ, ನನ್ನ ಉಸಿರಿನಲ್ಲಿ ಬೆರೆತು ಹೋಗಿದ್ದೀಯ. ನಿನಗೇನೇ ಕಷ್ಟ ಬಂದರೂ ನನ್ನನ್ನು ದಾಟಿ ಹೋಗಬೇಕು ಎಂದು ಹೇಳುತ್ತಾ ತನ್ನ ತೋಳಿನಲ್ಲಿ ಬಂಧಿಸಿ ನಿದ್ರೆಗೆ ಜಾರಿದನು. ಮುಂದುವರೆಯುವುದು. ಧನ್ಯವಾದಗಳು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ.